ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಹಿನ್ನೆಲೆ ಸಹಜ ಸ್ಥಿತಿಗೆ ಮರಳಿದೆ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮ. ಪ್ರಾರ್ಥನೆ ಮಾಡುವ ಮೂಲಕ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ವ್ಯಾಪಾರಕ್ಕೆ ತೆರೆದುಕೊಂಡಿವೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ನಂತರದಲ್ಲಿ ಅಲ್ಲಿ ಹೇಗೆ ಪ್ರತಿಭಟನೆ ನಡೆದಿದೆಯೋ ಅದೇ ರೀತಿ ಪ್ರತಿಭಟನೆ ಕರ್ನಾಟಕದ ಅಲಿಪುರದಲ್ಲಿ ನಡೆದಿದೆ. ಅದಕ್ಕೆ ಬೇರೆ ಬೇರೆ ನಂಟಿದೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮ ಈಗ ಸಹಜ ಸ್ಥಿತಿಗೆ ಮರಳಿದೆ. ಸಹಜ ಸ್ಥಿತಿಗೆ ಜನ ಕೂಡ ಬಂದಿದ್ದಾರೆ. ಕೆಲವಷ್ಟು ಅಂಗಡಿ ಮುಂಗಟ್ಟುಗಳನ್ನು ಸ್ವಘೋಷಿತವಾಗಿ ಅಥವಾ ಘೋಷಣೆ ಮಾಡ್ದೇನೆ ಅಘೋಷಿತವಾಗಿಯೇ ಬಂದ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧ. ಇದೀಗ ಶಾಂತಿಯುತವಾಗಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿಯುತವಾಗಿ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಇತಿಹಾಸ ಇದೆ. 25,000ಕ್ಕೂ ಹೆಚ್ಚಿನ ಜನ ಸಿಯಾ ಸಮುದಾಯಕ್ಕೆ ಸೇರಿದಂಥ ಧರ್ಮದವರ ಸೇರಿದಂಥ ಜನ ಇದ್ದಾರೆ ಆ ಗ್ರಾಮದಲ್ಲಿ, ಅಲಿಪುರ ಗ್ರಾಮದಲ್ಲಿ. ಇವರು ಮೂಲತಃ ಆ ನಿವಾಸಿಗಳೆಲ್ಲ ಆದಿಲ್ಶಾಹಿಗಳ ಆಡಳಿತದಲ್ಲಿ ಈ ಕಡೆ ವಲಸೆ ಬಂದವರು ಅಂತ ಹೇಳಲಾಗ್ತಾ ಇದೆ. ಸೊ ಇಂಥ ಗ್ರಾಮ, ಈ ಗ್ರಾಮಕ್ಕೆ ಖಮೇನಿ ಕೂಡ ಭೇಟಿ ಕೊಟ್ಟಿದ್ದರು ಎನ್ನುವ ಮಾಹಿತಿ ಇದೆ. ಖಮೇನಿ ಕೂಡ ಭೇಟಿ ಕೊಟ್ಟಿದ್ದ, ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಹೋಗಿದ್ದರು ಎನ್ನುವ ಮಾಹಿತಿ ಇದೆ. ಆ ಕಾರಣದಿಂದ ಆ ನಂಟು ಉಳಿದುಕೊಂಡಿದೆ. ಸೊ ಅಲಿಪುರದಲ್ಲಿ ಈಗ ಸಹಜ ಸ್ಥಿತಿಗೆ ಜನ ಬಂದಿದ್ದಾರೆ. ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗ್ತಾ ಇದೆ.